ನಮಸ್ಕಾರ ಸ್ನೇಹಿತರೆ. ನಮ್ಮ ಶ್ರೀಕೃಷ್ಣನ ಕಥಾಪಯಣವನ್ನು ಮುಂದುವರೆಸುತ್ತಾ ಇವತ್ತಿನ ಕಥೆಯಲ್ಲಿ ನಾವು ಕಾಲಿಯ ಮರ್ದನ ಲೀಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಮುನಾ ನದಿಯಲ್ಲಿ ನಡೆದ ಕೃಷ್ಣನ ಅದ್ಭುತ ಲೀಲೆಯು ಇದಾಗಿದೆ. ಗೋಕುಲದಲ್ಲಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ದಿನದಿಂದ ದಿನಕ್ಕೆ ಇನ್ನಷ್ಟು ಅದ್ಭುತವಾಗುತ್ತಿವೆ. ಪೂತನ ಸಂಹಾರ, ಶಕಟಾಸುರ ಸಂಹಾರ, ತ್ರಿಣಾವರ್ತ ಸಂಹಾರ, ಅಘಾಸುರ ಸಂಹಾರ ಮತ್ತು ಬ್ರಹ್ಮಮೋಹನ ಲೀಲೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಎಲ್ಲ ಘಟನೆಗಳನ್ನು ನೋಡಿದ ಗೋಕುಲದ ಜನರು ಒಂದು ವಿಷಯವನ್ನು ನಿಧಾನವಾಗಿ ಅರಿಯಲು ಆರಂಭಿಸುತ್ತಾರೆ. ಈ ಕೃಷ್ಣ ಸಾಮಾನ್ಯ ಮಗು ಅಲ್ಲ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಆದರೆ ಕೃಷ್ಣನು ಇನ್ನೂ ಒಂದು ಬಾಲಕನಂತೆ ಸ್ನೇಹಿತರ ಜೊತೆ ಆಟ ಆಡುತ್ತಾನೆ, ಕಾಡಿನಲ್ಲಿ ಓಡಾಡುತ್ತಾನೆ, ಗೋವುಗಳನ್ನು ಮೇಯಿಸುತ್ತಾನೆ. ಅವನ ಬಾಲ್ಯ ಲೀಲೆಯಲ್ಲೇ ಅನೇಕ ದೈವಿಕ ರಹಸ್ಯಗಳು ಅಡಗಿವೆ. ಇಂದು ನಾವು ಕೇಳಲಿರುವ ಅದ್ಭುತ ಲೀಲೆಯೇ ಕಾಲಿಯ ಮರ್ದನ ಲೀಲೆ. ಈ ಲೀಲೆಯಲ್ಲಿ ಕೃಷ್ಣನು ಒಂದು ಭಯಾನಕ ನಾಗನನ್ನು ಶಾಂತಗೊಳಿಸುತ್ತಾನೆ. ವೃಂದಾವನದ ಹತ್ತಿರ ಹರಿಯುವ ಸುಂದರ ನದಿ ಯಮುನಾ. ಯಮುನಾ ನದಿಯಲ್ಲಿ ಶುದ್ಧ ನೀರು, ಸುಂದರ ತೀರ ಹಾಗೂ ಹಸಿರು ಮರಗಳು ಇರುತ್ತವೆ. ಗೋಕುಲದ ಜನರಿಗೆ ಜೀವನಾಡಿಯಂತಿತ್ತು ಯಮುನಾ ನದಿ. ಮಕ್ಕಳು ಅಲ್ಲಿ ಆಟ ಆಡುತ್ತಿದ್ದರು, ಗೋವುಗಳು ಅಲ್ಲಿ ನೀರು ಕುಡಿಯುತ್ತವೆ, ಗ್ರಾಮದ ಜನರು ಅಲ್ಲಿ ಸ್ನಾನ ಮಾಡುತ್ತಿದ್ದರು. ಆದರೆ ಒಂದು ದಿನದಿಂದ ಯಮುನಾ ನದಿಯಲ್ಲಿ ಒಂದು ವಿಚಿತ್ರ ಘಟನೆ ಆರಂಭವಾಯಿತು. ಯಮುನಾ ನದಿಯ ಒಂದು ಭಾಗದಲ್ಲಿ ನೀರು ತುಂಬ ವಿಷಪೂರಿತವಾಗಿತ್ತು. ಆ ಭಾಗದಲ್ಲಿ ಮೀನುಗಳು ಸತ್ತು ಹೋಗುತ್ತವೆ, ಪಕ್ಷಿಗಳು ಕೆಳಗೆ ಬೀಳುತ್ತವೆ ಹಾಗೂ ಮರಗಳ ಎಲೆಗಳು ಒಣಗುತ್ತವೆ. ಯಾರಿಗೂ ಅಲ್ಲಿ ಹೋಗಲು ಧೈರ್ಯವಾಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ ಅಲ್ಲಿ ಒಂದು ಭಯಾನಕ ನಾಗ ವಾಸಿಸುತ್ತಾನೆ ಎಂದು. ಆ ನಾಗನ ಹೆಸರು ಕಾಲಿಯ. ಕಾಲಿಯ ಸಾಮಾನ್ಯ ಹಾವು ಅಲ್ಲ, ಅವನು ಬಹಳ ದೊಡ್ಡ ನಾಗ, ಹಲವಾರು ಫಣಗಳಿರುವ ನಾಗ. ಅವನ ವಿಷ ಅತ್ಯಂತ ಭಯಾನಕ. ಅವನು ಯಮುನಾ ನದಿಯ ಒಂದು ಆಳವಾದ ಭಾಗದಲ್ಲಿ ವಾಸಿಸುತ್ತಿದ್ದ. ಅವನ ವಿಷದಿಂದ ನೀರು ಕಪ್ಪಾಗುತ್ತಿತ್ತು. ಆ ಭಾಗವನ್ನು ಎಲ್ಲರೂ ದೂರವಿರಿಸುತ್ತಿದ್ದರು. ಒಂದು ದಿನ ಕೃಷ್ಣ ಮತ್ತು ಅವನ ಸ್ನೇಹಿತರು ಕಾಡಿನಲ್ಲಿ ಆಟ ಆಡುತ್ತಿದ್ದರು. ಅವರು ಓಡಾಟ, ಕಲ್ಲು ಆಟ ಹಾಗೂ ಚೆಂಡು ಆಟ ಆಡುತ್ತಿದ್ದರು. ಅವರ ಜೊತೆ ಗೋವುಗಳು ಕೂಡ ಇದ್ದವು. ಆಟ ಆಡುತ್ತಾ ಅವರು ಯಮುನಾ ನದಿಯ ಹತ್ತಿರ ಬರುತ್ತಾರೆ. ಮಕ್ಕಳು ಚೆಂಡು ಆಟ ಆಡುತ್ತಿದ್ದರು. ಆಟದ ಮಧ್ಯೆ ಒಬ್ಬ ಬಾಲಕ ಚೆಂಡನ್ನು ಜೋರಾಗಿ ಹೊಡೆಯುತ್ತಾನೆ. ಚೆಂಡು ಹಾರಿ ಹೋಗಿ ಯಮುನಾ ನದಿಯ ವಿಷಪೂರಿತ ಭಾಗಕ್ಕೆ ಬೀಳುತ್ತದೆ. ಮಕ್ಕಳು ಭಯಪಡುವರು. ಅವರು ಹೇಳುತ್ತಾರೆ, ಅಯ್ಯೋ, ಅದು ಕಾಲಿಯ ನಾಗನ ಸ್ಥಳ ಎಂದು. ಆ ಸ್ಥಳದ ಹತ್ತಿರ ಒಂದು ದೊಡ್ಡ ಕಡಂಬ ಮರ ಇತ್ತು. ಕೃಷ್ಣನು ಮರದ ಮೇಲೆ ಹತ್ತುತ್ತಾನೆ. ಮಕ್ಕಳು ಭಯದಿಂದ ಹೇಳುತ್ತಾರೆ, ಕೃಷ್ಣ, ಕೆಳಗೆ ಬಾ, ಅಲ್ಲಿ ಕಾಲಿಯ ನಾಗ ಇದ್ದಾನೆ ಎಂದು. ಆದರೆ ಕೃಷ್ಣನು ನಗುತ್ತಾನೆ. ಕೃಷ್ಣನು ಮರದ ಮೇಲಿಂದ ನೇರವಾಗಿ ಯಮುನಾ ನದಿಗೆ ಜಿಗಿಯುತ್ತಾನೆ. ನೀರು ದೊಡ್ಡ ಅಲೆಗಳಾಗಿ ಎದ್ದೇಳುತ್ತದೆ. ಅದು ನೋಡಿದ ಕಾಲಿಯ ನಾಗ ಕೋಪದಿಂದ ಹೊರಬರುತ್ತಾನೆ. ಕಾಲಿಯನು ತನ್ನ ದೊಡ್ಡ ಫಣಗಳನ್ನು ಎತ್ತುತ್ತಾನೆ. ಅವನು ಕೃಷ್ಣನನ್ನು ಸುತ್ತಿಕೊಳ್ಳುತ್ತಾನೆ. ಕೃಷ್ಣನನ್ನು ತನ್ನ ದೇಹದಿಂದ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಈ ಸುದ್ದಿ ಗೋಕುಲಕ್ಕೆ ತಲುಪುತ್ತದೆ. ನಂದ ಮಹಾರಾಜ, ಯಶೋಧ, ಬಲರಾಮ ಎಲ್ಲರೂ ಓಡುತ್ತಾ ಬರುತ್ತಾರೆ. ಅವರು ನೋಡುತ್ತಾರೆ, ಕಾಲಿಯ ನಾಗ ಕೃಷ್ಣನನ್ನು ಸುತ್ತಿಕೊಂಡಿದ್ದಾನೆ. ಯಶೋಧೆ ಅಳುತ್ತಾಳೆ. ಗ್ರಾಮದ ಜನರು ಭಯಪಡುತ್ತಾರೆ. ಆ ಸಮಯದಲ್ಲಿ ಕೃಷ್ಣನು ತನ್ನ ದೈವಿಕ ಶಕ್ತಿಯನ್ನು ತೋರಿಸುತ್ತಾನೆ. ಅವನು ಸುಲಭವಾಗಿ ಕಾಲಿಯನ ಹಿಡಿತದಿಂದ ಹೊರಬರುತ್ತಾನೆ. ಕಾಲಿಯನ ಫಣಗಳ ಮೇಲೆ ಹಾರಿ ನಿಂತುಕೊಳ್ಳುತ್ತಾನೆ. ಕೃಷ್ಣನು ಕಾಲಿಯನ ಫಣಗಳ ಮೇಲೆ ನೃತ್ಯ ಮಾಡುತ್ತಾನೆ. ಅವನ ಪಾದಗಳಿಂದ ಕಾಲಿಯನ ಫಣಗಳು ದುರ್ಬಲವಾಗುತ್ತದೆ. ವಿಷಶಕ್ತಿ ಕಡಿಮೆಯಾಗುತ್ತದೆ. ಕೃಷ್ಣನ ನೃತ್ಯ ಸುಂದರ ಹಾಗೂ ದಿವ್ಯವಾಗಿ ಅದ್ಭುತವಾಗಿರುತ್ತದೆ. ಕಾಲಿಯನು ತುಂಬ ದುರ್ಬಲನಾಗುತ್ತಾನೆ. ಅವನ ಹೆಂಡತಿಯರು, ನಾಗಪತ್ನಿಯರು ಕೃಷ್ಣನ ಮುಂದೆ ಪ್ರಾರ್ಥಿಸುತ್ತಾರೆ. ಅವರು, ಪ್ರಭು, ನಮ್ಮ ಗಂಡನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾರೆ. ಕೃಷ್ಣನ ಕರುಣೆಯಿಂದ ಕೃಷ್ಣನು ಕಾಲಿಯನನ್ನು ಕೊಲ್ಲುವುದಿಲ್ಲ. ಅವನು ಹೇಳುತ್ತಾನೆ, ಈ ಯಮುನಾ ನದಿಯನ್ನು ಬಿಟ್ಟು ಹೋಗು, ಇಲ್ಲಿ ಜನರಿಗೆ ಕಷ್ಟ ಕೊಡಬೇಡ ಎಂದು. ಕಾಲಿಯನು ಕೃಷ್ಣನ ಮಾತು ಕೇಳುತ್ತಾನೆ. ಅವನು ತನ್ನ ಕುಟುಂಬದೊಂದಿಗೆ ಸಮುದ್ರಕ್ಕೆ ಹೋಗುತ್ತಾನೆ.
ಕಾಲಿಯ ಹೋಗಿದ ನಂತರ ಯಮುನಾ ನೀರು ಶುದ್ಧವಾಗುತ್ತದೆ. ಮೀನುಗಳು ಮತ್ತೆ ಬರುತ್ತವೆ, ಮರಗಳು ಮತ್ತೆ ಹಸಿರಾಗುತ್ತವೆ. ಗೋಕುಲದ ಜನರು ಸಂತೋಷ ಪಡುತ್ತಾರೆ. ಸಂತೋಷದಿಂದ ಎಲ್ಲರೂ ಕೃಷ್ಣನನ್ನು ಅಪ್ಪಿಕೊಳ್ಳುತ್ತಾರೆ. ಯಶೋದೆ ಸಂತೋಷದಿಂದ ಅಳುತ್ತಾಳೆ. ಗೋಕುಲದಲ್ಲಿ ಮತ್ತೆ ಸಂತೋಷ. ಈ ಲೀಲೆಯಿಂದ ನಮಗೆ ತಿಳಿಯುವುದೇನೆಂದರೆ, ದೇವರು ದುಷ್ಟರನ್ನು ಶಾಂತಗೊಳಿಸುತ್ತಾನೆ, ಪ್ರಕೃತಿಯನ್ನು ರಕ್ಷಿಸುತ್ತಾನೆ, ಹಾಗೆಯೇ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.